ನಮ್ಮ ಮನೆ ಹಾಲ್ನಾಗ ನನ್ನ 4.5 ವರ್ಷದ ಮಗಳ ಜೊತೆ ನಾನು ಕೂತಂಗ ಹರಟೆ ಹೊಡಿತಾ ಇದ್ದೆ. ಅವಾಗ ಇದ್ದಕ್ಕಿದ್ದಂಗೆ ಮಳೆ ಗಾಳಿ ಜೋರಾಗಿ ಶುರುವಾಯ್ತು. ಅವಾಗ ನಾ ಏನು ಮಾಡಿದೆ, ಬಾಲ್ಕನಾಗ ಏನೋ ಒಂದು ವಸ್ತು ಇಟ್ಟಿದ್ವಿ, ಅದನ್ನು ಒಳಗೆ ತೊಗೊಂಡು ಬರೋಣ ಅಂತ ಹೇಳಿ ಕಿಟಕಿ ಓಪನ್ ಮಾಡಿ ತೊಗೊಂಡು ಬಂದೆ ಆ ವಸ್ತುನ. ಅದು ಅಂತರದಾಗ ಗಾಳಿ ಇಷ್ಟು ಜೋರು ಬಂತು ಅಂತಂದ್ರೆ ಕಸ ಕಡ್ಡಿ ಒಣಗಿದ ಎಲಿ ಧೂಳು ಆಮೇಲೆ ಮಳೆ ನೀರು ಎಲ್ಲ ನಮ್ಮ ಹಾಲ್ನಾಗ ಬಂದು ನಮ್ಮ ಹಾಲ್ ಮೆಸ್ಸಿ ಆಯ್ತು. ಅವಾಗ ನಾನು ಗುಣಕೊಂಡೆ, ಏನು ಜೋರು ಗಾಳಿ ಐತಿದು, ರೋಡ್ ಮೇಲೆ ಇರೋ ಕಸ ಎಲ್ಲ ಮನೆ ಒಳಗೆ ತಂದು ಹಾಕ್ತಲ್ಲ ಅಂಥೇಳಿ. ಅವಾಗ ನನ್ನ ಮಗಳು ಒಂದು ಮಾತು ಹೇಳಿದ್ಲು, ಪಾಪ ಕಿಟಕಿ ಓಪನ್ ಮಾಡಿದವ ನೀನು, ಆ ಗಾಳಿಗೆ ಯಾಕೆ ಬೈತಿ? ನನಗೊಂದು 2 ಸೆಕೆಂಡ್ ಏನು ಹೇಳ್ಬೇಕಂತ ಹೇಳಿ ಅರ್ಥ ಆಗಲಿಲ್ಲ. ಹೌದು, ಯಾಕೆ ನಾನು ಆ ಕಿಟಕಿನ ಓಪನ್ ಮಾಡಿದ್ರೆ ಆ ಗಾಳಿ ಒಳಗೂ ಬರ್ತಿರ್ಲಿಲ್ಲ, ಆ ಕಸ ಕಡ್ಡಿನೂ ಒಳಗೆ ಬರ್ತಿರ್ಲಿಲ್ಲ, ನಮ್ಮ ಹಾಲು ಮೆಸ್ಸಿ ಆಗ್ತಿರ್ಲಿಲ್ಲ. ಗೆಳೆಯರೆ, ಅನವಶ್ಯಕ ವಿಷಯಗಳಿಗೆ ನಮ್ಮ ಮನಸ್ಸಿನ ದ್ವಾರವನ್ನು ನಾವು ತೆಗೆದಾಗ ನಮ್ಮ ಮನಸ್ಸು ರಾಡಿ ಆಗೋದು ಸಹಜ. ಹೀಗಾಗಿ ನಾವು ಯಾವ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತೀವಿ, ಯಾವ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬಹಳ ಜಾಗರೂಕರಾಗಿರ್ಬೇಕು. ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಬಹಳಷ್ಟು ಹದಗೆಡಿಸ್ತದೆ. ಅದಕ್ಕೆ ನಮ್ಮ ಮನಸ್ಸಿನ ದ್ವಾರವನ್ನು ಎಲ್ಲ ವಿಷಯಗಳಿಗೆ ಓಪನ್ ಮಾಡೋದು ಬೇಡ, ಅವಶ್ಯಕತೆ ಇರುವಂಥ ವಿಷಯಗಳಿಗಷ್ಟೇ ಓಪನ್ ಮಾಡೋದು. ಥ್ಯಾಂಕ್ ಯು.